ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋದಲ್ಲಿ ನಾಳೆ ನಡೀತಕ್ಕಂತಹ ಒಂದು FA2 ಎಕ್ಸಾಮ್ಗೆ ಪ್ರಥಮ ಭಾಷೆ ಕನ್ನಡ ವಿಷಯದ ಒಂದು ಸಂಪೂರ್ಣ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರಗಳನ್ನು ಚರ್ಚೆ ಮಾಡೋಣ. ಇದೊಂದು ಮಾಡಲ್ ಕ್ವೆಶ್ಚನ್ ಪೇಪರ್ ಆಗಿದ್ದರೂ ಇದರಲ್ಲಿರುವಂಥ ಒಂದು ಗರಿಷ್ಠ ಮಟ್ಟದ ಒಂದು ಅಂಕಗಳು ನಿಮ್ಮ ನಾಳೆ ನಡೀತಕ್ಕಂಥ ಒಂದು ಎಕ್ಸಾಮ್ಗೆ ಖಂಡಿತವಾಗಿ ಬರ್ತವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಅದೇ ರೀತಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಪ್ರಶ್ನೋತ್ತರಗಳಿಗೆ ಮುಂದುವರಿಯೋದಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ ಮೂಲ ಪ್ರಶ್ನೆಯಲ್ಲಿ ಮೊದಲನೇದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಕೇಳಿದ್ದಾರೆ. ಪ್ರಶ್ನೆ ಏನಪ್ಪ ಅಂದರೆ ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದರು ಅಂತೇಳಿ ಗೆರೆ ಎಳೆದ ಪದದಲ್ಲಿ ಬಳಕೆಯಾಗಿರುವ ಒಂದು ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಈ ರೀತಿ ಇಲ್ಲಿ ಯಾವ್ದು ಗೆರೆಳೆದ ಪದ ಯಾವುದಪ್ಪ ಅಂದ್ರೆ ಬ್ರಹ್ಮ ವಿದ್ಯಾಭಾಸ್ಕರ. ನೀವು ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಚಿಹ್ನೆ ಇದೆ. ಇದನ್ನು ನಾವು ನೋಡಿದ ತಕ್ಷಣನೇ ಹೇಳ್ಬೋದು ಇದು ವ್ಯಾಕ್ಯವೇಷ್ಟನ ಚಿಹ್ನೆ. ಅದರಿಂದ ಆಪ್ಷನ್ ಎ ಸರಿಯಾದ ಉತ್ತರವಾಗಿರ್ತದೆ. ಇನ್ನು ಮೂಲ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಒಂದು ಸಂಬಂಧಿತ ಪದವನ್ನು ಬರೆಯಿರಿ ಅಂತ ಕೇಳಿದಾರೆ. ಏನಪ್ಪ ಅಂದ್ರೆ ಪ್ರಶ್ನೆ ಹರುಷ, ಇದನ್ನು ಹರ್ಷ ಅಂತ ಬರೆದು. ಅದೇ ರೀತಿ ಪರಕಿಸು ಅನ್ನೋದು ಒಂದು ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಪರೀಕ್ಷಿಸು ಆಕತ್ತೆ. ಆದ್ದರಿಂದ ಈ ರೀತಿ ನೀವು ಪರೀಕ್ಷಿಸು ಅಂತೇಳಿ ಉತ್ತರವನ್ನು ಬರೆದರೆ ನಿಮಗೆ ಅಂಕ ಸಿಗ್ತದೆ. ಇನ್ನು ನೆಕ್ಸ್ಟ್ ಮೂಲ ಪ್ರಶ್ನೆಯಲ್ಲಿ ಮೂರನೇದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದ್ದಾರೆ. ಇವು 1 ಅಂಕದ 3 ಪ್ರಶ್ನೆಗಳಿರ್ತವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಅದರಲ್ಲಿ ಮೊದಲನೇದು ಅಭಯ ರುಚಿಯ ಸಹೋದರಿಯ ಹೆಸರೇನು ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದ್ರೆ ಅಭಯ ರುಚಿಯ ಸಹೋದರಿಯ ಹೆಸರು ಅಭಯಮತಿ. ಅದೇ ರೀತಿ 4ನೇದು ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು ಅಂತ ಕೇಳಿದರೆ ಉತ್ತರ ಏನಪ್ಪ ಅಂದ್ರೆ ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು ಅನ್ನೋದು ಉತ್ತರವಾಗಿರುತ್ತದೆ. ಅದೇ ರೀತಿ 5ನೇ ಪ್ರಶ್ನೆ ಪೋರ್ಚುಗೀಸರು ಚೆನ್ನ ಭೈರಾದೇವಿಗೆ ನೀಡಿದಂಥ ಬಿರುದು ಯಾವುದು ಅಂತ ಕೇಳಿದರೆ ಈ ಬಿರುದು ಯಾವುದಪ್ಪ ಅಂದ್ರೆ ಕಾಳು ಮೆಣಸಿನ ರಾಣಿ ಅನ್ನೋದು ಅವರಿಗೆ ಬಿರುದನ್ನು ನೀಡಿದರು. ಅದೇ ರೀತಿ ಇನ್ನು ಮೂಲ ಪ್ರಶ್ನೆಯಲ್ಲಿ 4ನೇದು ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದ್ದಾರೆ. 2 ಅಂಕದ ಒಂದು ಪ್ರಶ್ನೆ ಇರ್ತದೆ. ಪ್ರಶ್ನೆ ಏನಪ್ಪಾ ಅಂದ್ರೆ ದೂತನು ಹೀಗಿರಬೇಕು ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡೋದಾದ್ರೆ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು. ಅದೇ ರೀತಿ ದೂತನು ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಠಾವಂತನೂ ಆಗಿರಬೇಕು. ಇನ್ನು 5ನೇ ಮೂಲ ಪ್ರಶ್ನೆಯಲ್ಲಿ 5ನೇದು ಕೆಳಗಿನ ಕವಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ ಒಂದು 3 ಅಂಕದ ಒಂದು ಕವಿ ಪರಿಚಯ ಇರ್ತದೆ. ಈ 7ನೇ ಪ್ರಶ್ನೆ ಯಾವುದಪ್ಪ ಅಂದ್ರೆ ಯಾರ ಬಗ್ಗೆ ಐತಿ, ಜನ್ನನ ಬಗ್ಗೆ ಬರಿ ಅಂತ ಹೇಳಿದ್ದಾರೆ. ಉತ್ತರ ಅದನ್ನು ಯಾವ ರೀತಿ ಬರಿಬೇಕಪ್ಪ ಅಂದ್ರೆ ಜನ್ನ ಈತನ ಕಾಲ ಸಾಮಾನ್ಯ ಶಕ 1225ರಲ್ಲಿ ಹಳೆಬೀಡಿನಲ್ಲಿ ಜನಿಸಿದನು. ಈತನ ನರಸಿಂಹ ಬಳ್ಳಾರನ ಆಸ್ಥಾನದಲ್ಲಿ ದಂಡಾಧಿಪತಿಯೂ ಮಂತ್ರಿಯೂ ಆಗಿದ್ದನು. ಅದೇ ರೀತಿ ಈತನ ಕೃತಿಗಳು ಯಶೋಧ ಚರಿತೆ, ಅನುಭವ ಮುಕುರ, ಅನಂತನಾಥ ಪುರಾಣ. ಈತನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಕೂಡ ದೊರಕಿದೆ. ಈ ರೀತಿ ನೀವು ಸಿಂಪಲ್ ಆಗಿ ಬರೆದ್ರೂ ಕೂಡ ನಿಮಗೆ 3ಕ್ಕೆ 3 ಅಂಕ ಸಿಗ್ತಾವ. ಯಾಕಪ್ಪ ಅಂದರೆ ಅವರು ಕೊಟ್ಟಿರ್ತಕ್ಕಂಥ ಯಾವುದೇ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿ ಇವೆಲ್ಲವನ್ನು ಕೂಡ ನೀವು ಬರೆದಿರ್ತೀರಿ. ಆದ್ದರಿಂದ ಅವರು ಖಂಡಿತವಾಗಿ 3 ಮಾರ್ಕ್ಸ್ ಕೊಡಬೇಕು. ಒಂದೊಂದು ಕವಿ ಪರಿಚಯಲ್ಲಿ ಅವುಗಳ ಕೃತಿಗಳು ಭಾಳಷ್ಟು ಇರ್ತವೆ. ಎಲ್ಲ ಕೃತಿಗಳನ್ನು ಬರಿಬೇಕಂತೇನಿಲ್ಲ. ಅದರಲ್ಲಿ 3ರಿಂದ 4 ಕೃತಿಗಳನ್ನು ನೀವು ಬರೆದ್ರೆ ಕೂಡ ನಿಮಗೆ ಅಂಕಗಳು ದೊರೀತವೆ. ಇನ್ನು ಮೂಲ ಪ್ರಶ್ನೆಯಲ್ಲಿ 6ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಂಗಡಿಸಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತ ಕೇಳಿದರೆ ಒಂದು ಛಂದಸ್ಸು 3 ಅಂಕದ ಒಂದು ಛಂದಸ್ಸು ಬರ್ತದೆ ನಿಮ್ಮ FA2 ಎಕ್ಸಾಮ್ಗೆ. ಅದರಿಂದ ಛಂದಸ್ಸನ್ನು ಚೆನ್ನಾಗಿ ನೋಡ್ಕೊಂಡವ್ರಿ. ಈ ರೀತಿ ಒಂದು ಹಳೆಗನ್ನಡದ ಒಂದು ಪ್ಯಾರಾ ನಿಮ್ಮ ಪುಸ್ತಕದಲ್ಲಿ ಯಾವುದಾದ್ರೂ ಒಂದು ಪದ್ಯದ ಒಂದು ಪ್ಯಾರಾವನ್ನು ಕೊಡ್ತಾರೆ. ಅದನ್ನು ಈ ರೀತಿಯಾಗಿ ಘನಗಳನ್ನು ವಿಂಗಡಿಸಿ ಅವುಗಳನ್ನು ಈ ಕೆಳಗೆ ಇದು ಛಂದಸ್ಸು ಯಾವುದಪ್ಪ ಅಂದ್ರೆ ಮಾತ್ರಗಣದ ವಾರ್ಧಕ ಷಟ್ಪದಿಯ ಛಂದಸ್ಸಿನಲ್ಲಿದೆ. ಅತಿ ಹೆಚ್ಚು 9ನೇ ತರಗತಿಗೆ ನಿಮ್ಮ ವಾರ್ಧಕ ಷಟ್ಪದಿಯ ಒಂದು ಪ್ರಶ್ನೆಗಳನ್ನು ಬರ್ತಾವೆ. ಅದರಿಂದ ವಾರ್ಧಕ ಷಟ್ಪದಿಯ ಒಂದು ಸಂಪೂರ್ಣ ಘನ ವಿಂಗಡಣೆ ಹೆಂಗೆ
ಮತ್ತು ಘನಗಳು ಯಾವ್ಯಾವ ಬರ್ತಾವೆ ಅನ್ನೋದು ಚೆನ್ನಾಗಿ ನೋಡ್ಕೊಂಡಾದ್ರೆ ಖಂಡಿತವಾಗಿ ನಿಮಗೆ 3 ಅಂಕ ಸಿಗ್ತಾವೆ. ಇನ್ನು ನೆಕ್ಸ್ಟ್ ಆ ಮೂಲ ಪ್ರಶ್ನೆಯಲ್ಲಿ 4ನೇ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದಾರೆ. ಒಂದು 3 ಅಂಕದ ಒಂದು ಸಂದರ್ಭ ಕೂಡ ಇರ್ತದೆ. ಯಾವ ಸಂದರ್ಭ ಕೇಳಿದಾರಪ್ಪ ಅಂದ್ರೆ, ಉಭಯ ಪಕ್ಷದಲ್ಲಿ ನಮಗೆ ಭೇದವೇ ಅಂತ ಕೇಳಿದಾರೆ. ಆಯ್ಕೆಯನ್ನು ನೋಡೋದಾದ್ರೆ ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸ್ ಅವರವರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದ್ರೆ ಈ ಮಾತನ್ನು ಅರ್ಜುನ ಭೀಷ್ಮರಿಗೆ ಹೇಳಿದನು. ಮಹಾಭಾರತದ ಯುದ್ಧದಲ್ಲಿ ತನಗೆ ಎದುರಾಗಿ ನಿಂತ ಭೀಷ್ಮರನ್ನು ನಮ್ಮನ್ನು ರಕ್ಷಿಸಿದ ನೀವೇ ಈಗ ಕೌರವನ ಪಕ್ಷದಲ್ಲಿದ್ದು ಪಾಂಡವರೊಡನೆ ಯುದ್ಧ ಮಾಡುವುದು ಸರಿಯೇ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅದೇ ರೀತಿ ಸ್ವಾರಸ್ಯವನ್ನು ನೋಡೋದಾದ್ರೆ, ಪಾಂಡವ ಕೌರವರೆಂಬುವರನ್ನು ಸಾಕಿ ಸಲುಹಿದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಈ ರೀತಿ ನೀವು ಸಂದರ್ಭ ಸಹಿತ ಒಂದು ಸ್ವಾರಸ್ಯವನ್ನು ವಿವರಿಸಬೇಕಾಗುತ್ತಾ. ನೀಟಾಗಿ ಬರೀರಿ. ಸಂದರ್ಭ ಆಯ್ಕೆ ಒಂದೊಂದು ಲೈನ್ ಬಿಟ್ಟು ಬರೆದರೂ ಕೂಡ ನಿಮಗೆ ಚೆನ್ನಾಗಿ ಅಂಕಗಳು ಸಿಗ್ತವೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ 10ನೇ ಪ್ರಶ್ನೆ, 8ನೇದು ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದರೆ ಒಂದು 4 ಅಂಕದ ಒಂದು ಪ್ರಶ್ನೆ ಬರ್ತದೆ. ಪ್ರಶ್ನೆ ಏನು ಕೇಳಿದ್ರಪ್ಪ ಅಂದ್ರೆ, ರಾಧಾಕೃಷ್ಣನವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆಯ ವಿಶೇಷತೆಯನ್ನು ಕುರಿತು ವಿವರಿಸಿ ಅಂತ ಕೇಳಿದ್ದಾರೆ. ನಿಮಗೆ ಫಿಕ್ಸ್ ಆಗಿ 8-10 ವಾಕ್ಯದಲ್ಲಿ ಇದೇ ಪಾಠದಿಂದ ಬರ್ತದೆ. ಆದ್ದರಿಂದ ಇದೇ ಪಾಠದ ಒಂದು 8-10 ವಾಕ್ಯದಲ್ಲಿ ಏನದಾವಲ್ಲ ಅವುಗಳನ್ನು ಚೆನ್ನಾಗಿ ನೋಡ್ಕೊಂಡು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯೋಕೆ ಪ್ರಯತ್ನಿಸಿ. ಅಂದ್ರೆ ನಿಮಗೆ ಎಷ್ಟು ಪಾಠಗಳು ತಿಳಿದಿರ್ತಾವ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಈ ರೀತಿ ಅದರ ಉತ್ತರ ಬರ್ತದೆ. ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಓದ್ಕೊಂಡು ಹೋಗಿ. ಈ ವಿಡಿಯೋ ಇದನ್ನ ಎಕ್ಸ್ಪ್ಲೇನ್ ಮಾಡ್ಕೊತ ಕೂತ್ರೆ ಈ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. ಅದೇ ರೀತಿ 8ನೇ ವಾಕ್ಯದಲ್ಲಿ ಅದೇ ಪಾಠದಿಂದ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ, ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನವರ ಅಭಿಪ್ರಾಯವೇನು ವಿವರಿಸಿ ಅಂತ ಕೇಳಿದರೆ, ಈ 2 ಪ್ರಶ್ನೆಯಲ್ಲಿ ಫಿಕ್ಸ್ ಆಗಿ ನಿಮಗೆ ಎಫೆಕ್ಟಿವ್ ಎಕ್ಸಾಮ್ ಒಂದಾದರೂ ಬರ್ತದೆ. ಆದ್ದರಿಂದ ಇವೆರಡನ್ನು ಕೂಡ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಅದೇ ರೀತಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು PDF ಬೇಕಾದರೆ ಈ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ವಾಟ್ಸಪ್ ಗ್ರೂಪ್ನ ಲಿಂಕ್ ಇರ್ತದೆ. ಆ ವಾಟ್ಸಪ್ಗೆ ನೀವು ಜಾಯ್ನ್ ಆದರೆ ಮುಂದೆ ಬರ್ತಕ್ಕಂಥ ಕ್ವಶನ್ ಪೇಪರ್ ಆಗಿರ್ಬೋದು, ಈಗ ನಡೆಯುವಂಥ ಕ್ವಶನ್ ಪೇಪರ್ ಎಲ್ಲ ರೀತಿಯ PDFಗಳು ಆ ಗ್ರೂಪ್ನಲ್ಲಿ ಶೇರ್ ಮಾಡ್ತಿರ್ತೀವಿ. ಆದ್ದರಿಂದ ಆ ಗ್ರೂಪನ್ನು ನೀವು ಜಾಯ್ನ್ ಆಗಿ. ಇಲ್ಲಿಗೆ ನಿಮ್ಮ ಒಂದು ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದ್ದು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಈಗ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.